ಹಾಯ್ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಹೋಗೋಣ ಅಂತ ಹೇಳಿದ್ರೆ SSP ಏನು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಇದ್ದಾರೆ, ಅದರ ಒಂದು ಏನು ಅಪ್ಡೇಟ್ ಇದೆ ಅಂತ ನಾವು ನೋಡ್ತಾ ಹೋಗೋಣ. ನೀವು ಆ್ಯಕ್ಚುಲಿ ಇಷ್ಟೊತ್ತಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಏನು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿತ್ತು ಅದನ್ನು ಕೂಡ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಹಾಗೆಯೇ ನಾವು ಇಲ್ಲಿ ಅಪ್ಡೇಟ್ಸನ್ನು ನೋಡ್ತಾ ಹೋದರೆ ಇಲ್ಲಿ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಬೋದು. ಲಾಗಿನ್ ಆದ ತಕ್ಷಣ ನೀವು ಸೈಡಲ್ಲಿ ಹೋದರೆ 3 ಡಾಟ್ಸನ್ನು ಕ್ಲಿಕ್ ಮಾಡಿದರೆ ಈ ಥರ ಕಾಣುವಂಥದ್ದು. ಇಲ್ಲಿ ನೀವು ಹೋಮ್ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಮತ್ತು ಹಾಗೆಯೇ ಸುಮಾರು ಇದೆ. ಅಲ್ಲಿ ನೀವು NSP OTR ಅಂತ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದೊಂದು OTR ನಂಬರ್ ಆಗಿರುತ್ತೆ, ಒಂದು 14 ಡಿಜಿಟ್ನ ಒಂದು OTR ನಂಬರ್ ಆಗಿರುತ್ತೆ. ಸೊ ಈ ವಿಡಿಯೋ ಎಂಡಲ್ಲಿ ಹೇಗಿರುತ್ತೆ ಅದು ನಂಬರ್ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಅದನ್ನು ನೀವು ಹೊಸದಾಗಿ ಕ್ರಿಯೇಟ್ ಮಾಡಿದರೆ ಅದನ್ನು ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಒಂದು ಹಾಕಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವೊಂದು NSP OTR ಅಂಥೇಳಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿದೆಯಲ್ಲ, ಇದೇ ನಾನು ಹೇಳಿದ್ದು NSP OTR ಅಂಥೇಳಿ. ಹಾಗೆಯೇ ಯಾರೂ ಇನ್ನೂ KA ಡೇಟಾ ಕೂಡ ಫೆಚ್ ಆಗ್ತಿಲ್ಲ. ಸೊ ಈಗ ಅಪ್ಲೈ ಮಾಡೋಕ್ಕಾಗ್ತಿಲ್ಲ, ಇನ್ನು 20th ವರೆಗೂ ಲಾಸ್ಟ್ ಡೇಟ್ ಇರುವಂಥದ್ದು. ಸೊ ನಾವು ಸ್ವಲ್ಪ ದಿನ ಕಾದು ನೋಡಬೇಕಾಗುತ್ತೆ.